ರೀ ರೇಣಕ್ಕ ಬಂದಾಳ. ಅದಕ್ಕೆ ನಾ ಏನು ಮಾಡ್ಬೇಕು? ಮಾತಾಡ್ಸ್ಬೇಕಿಲ್ಲ ಅಕ್ಕನ. ಮಾತಾಡ್ಸ್ತೀನಿ ಅಂತಾಳ. ಈಗ ಇದಕ್ಕೊಂದು ನಿಮ್ಮ ಅಕ್ಕ. ಅಯ್ಯ ಎದಕ್ಕಂತ ಕೇಳ್ತಿರಲ್ಲ. ಮಗಳನ್ನ ಬಿಟ್ಟಾಳ, ಮಾತಾಡ್ಸಕ್ ಬಂದಾಳ. ಮಗಳು ಬಿಟ್ಟಾಳ. ಆದ್ರೆ ಒಂದಿಷ್ಟು ರೊಕ್ಕ ಕೊಟ್ಟು ಹೋಗ್ಬೇಕಿಲ್ಲ. ಇಲ್ಲ ನಮ್ದು ಖರ್ಚು ಕಂದಾಯ ಇರ್ತತಿ. ನಮ್ಮ 3 ಮಂದಿ ಹೊಟ್ಟಿ ತುಂಬುದ ರಗಡ್ ರಾಮಾಯಣ ಆಗೈತಿ ಅಂತದ್ರಾಗ ಮತ್ತ ಇವ್ರ ಮಗಳು ಹೋಗ್ಬೇಕು ಜೋಡ. ಸುಮಂಗ್ಲ, ನಿಮ್ಮ ಅಕ್ಕಗೆ ಹೇಳು ಒಂದ್ ಸ್ವಲ್ಪ ರೊಕ್ಕ ಕೊಡ ಅಂತೇಳಿ. ಪುಕ್ಸಟ್ಟಿ ನಿಮ್ಮ ಅಕ್ಕನ ಮಗಳನ್ನ ಇಟ್ಕೊಂಡು ನನಗೆ ಊಟ ಹಾಕಕ್ ಆಗಂಗಿಲ್ಲ. ಅಯ್ಯೋ ಹಗರ್ಕ ಮಾತಾಡ್ರಿ, ಅಕ್ಕ ಕೇಳಿಸ್ಕೊಂಡ್ರೆ. ಕೇಳಿಸ್ಕೊಲ್ ಬಿಡು. ಅದು ಅವ್ರಿಗೆ ಯಾರು ಬರ್ಬೇಕು. ನಾವು ಮಗಳ್ ಬಿಟ್ಟಿವಿ, ಸ್ವಲ್ಪ ಏನಾರ ಖರ್ಚು ನೋಡ್ಕೊಂಡು ಹೋಗ್ಬೇಕಂತಿ. ಮಗಳನ್ನ ಸಾಲಿ ಹಚ್ಚಕ್ ರೊಕ್ಕ ಕೊಟ್ಟು ಹೋಗ್ಬಿಟ್ರ ಇಲ್ಲೇ ಕತಿ ಹಂಗ ಎಲ್ಲ ಇರ್ತತಿ. ಅದ್ರ ಹಿಂದ ಅರ್ಥ ಮಾಡ್ಕೋಬೇಕು. ಬಾಯ್ ಬಿಟ್ಟು ಕೇಳೋದನ ಅದನ್ನ. ನೋಡ್ ಸುಮಂಗ್ಲ, ಹಿಂಗತಿ ಆದ್ರ ನನಗೆ ಬಗೆಹರಂಗಿಲ್ಲ ನೋಡು. ನಾನು ಮಗನ ಸಾಲಿ ಕಲಿಸ್ಬೇಕು, ಊರಾಗ ಮನಿ ಕಟ್ಟಿಸ್ಬೇಕು. ನಮ್ದು ಖರ್ಚು ಕಂದಾಯ ಅಂತ ಐತಿ. ಅಲ್ಲ ರೀ, ನಮಗೂ ಹೆಣ್ಮಕ್ಳು ಇಲ್ಲ, ಇರೋ ಒಬ್ಬ ಮಗ. ಏನ್ರಿ ಹಿಂಗತಿ ಅಂತೀರಿ? ಓ, ನೀ ಹೇಳೋದು ಹೆಂಗೈತೆ ಅಂದ್ರ ಒಬ್ಬವನ ಮಗ ಅದನ. ಹಂಗಾದ್ರ ನಿಮ್ಮ ಅಕ್ಕನ ಮಕ್ಕಳು ಮತ್ತ ನಿಮ್ ತಂಗಿ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ತಂಗಿ ಮಕ್ಕಳು ಒಟ್ರು ಇಟ್ಕೊಂಡು ಸಾಕ್ಬೇಕು ಅಂತ ಹೇಳಾಕತ್ತೇನ? ಅಯ್ಯೋ ನಾ ಎಲ್ಲಿ ಹಂಗತಿ ಅಂದೇನ್ರಿ? ಹಂಗಲ್ಲ ನನ್ನ ಮಾತಿನ ಅರ್ಥ. ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ. ನನಗ ಪುಕ್ಸಟ್ಟಿ ಇಟ್ಕೊಂಡು ಊಟ ಹಾಕಕ್ ಆಗಂಗಿಲ್ಲ. ಅಬ್ಬಬ್ಬ ಅಂದ್ರ ಬಂದಿರ್ತಾರಂದ್ರ ಏನೋ ಅಕ್ಕನ ಮಗಳನ್ನ ಇಟ್ಕೊಂಡೆ ಆಯ್ತು. 1 ದಿನ ಚಂದ, 2 ದಿನ ಚಂದ, 10 ದಿನ ಚಂದ. ಪೂರ್ತಿ ಕಾಲೇಜ್ಗೆ ಇಲ್ಲೇ ಹಚ್ತೀನಿ ಅಂತಂದ್ರ ಒಂದಿಟ್ಟು ಖರ್ಚು ನೋಡ್ಕೊಂಡು ಹೋಗ್ಬೇಕು. ಅಂದ್ರ ನಾವು ಇಟ್ಕೊಳಕ್ ಚಂದದ. ನಿಮ್ಮ ಅಕ್ಕಗ ಹೇಳು ಒಂದಿಷ್ಟು ಖರ್ಚಿಗೆ ರೊಕ್ಕ ಕೊಟ್ಟು ಹೋಗಿ ಅಕ್ಕ ಅಂತಿ. ನಾ ಹೆಂಗ್ ಕೇಳ್ಬೇಕು? ಬಾಯ್ ಬಿಟ್ಟು ಮಾತಾಡ್ಬೇಕು ಅಷ್ಟೇ. ಪಪ್ಪ, ನಂಗೆ ರೊಕ್ಕ ಬೇಕು. ನಿನಗೆ ಎದಕ್ ಬೇಕಲೇ ರೊಕ್ಕ? ಸಾಲಿಗೆ ಹೋಗೋ ಹುಡುಗರ ಕೈಯಾಗ ಎದಕ್ಕೆ ರೊಕ್ಕ? ಮನ್ಯಾಗಿಂದ ಬುತ್ತಿ ಕಟ್ ಕಳ್ಸಿರ್ತಾಳ ನಿಮ್ಮವ್ವ. ಮತ್ತೆ ಎದಕ್ ಬೇಕಲೇ ನಿನಗೆ ರೊಕ್ಕ? ಒಂದು 20 ರೂಪಾಯಿ ಕೊಡು. ಅಲ್ಲೆಲ್ಲರೂ ಶಾಲ್ಯಾಗ ಅದನ್ನ ಇದನ್ನ ತಿಂತಿರ್ತಾರ. ಮತ್ತು ನನಗೆ ಒಂದು 20 ರೂಪಾಯಿನೂ ಭಾಳನ. ನಿಮ್ಮ ದೊಡ್ಡವ ಬಂದಾಳ, ಲಿಸ್ಕೋ ಹೋಗಕ್ಕೆ ಈ ಕಡೆ. ಬರೀ ಹಿಂಗ ಮಾಡಿ ನೀನು. ಯಾವಾಗಾರ ಕೇಳಿದ್ರೆ 1 ರೂಪಾಯಿ ಕೊಟ್ಟೇನ? ಇಲ್ಲ, ಬರೀ ಹಿಂಗ ಮಾಡ್ತಿ. ಹೋಗಿ ನೀನು ಮಾತಾಡ್ಸಂಗೇ ಇಲ್ಲ. ನೋಡು, ನಮ್ಮ ಹಣೆ ಬರ ಹಿಂಗತಿ ಐತಿ. ಮತ್ತೆ ಇಂಥದೆಲ್ಲ ಇದ್ದಾಗ ಹೆಂಗಿದು? ದಿನ ಅರ್ಧ ಲೀಟರ್ ಹಾಲು ತರ್ತೀವಿ. ಅದ್ರಾಗ ಅವಂಗೊಂದು ಕಪ್ ಹಾಕ್ಕೊಡ್ತಿ, ನಿಮ್ಮ ಅಕ್ಕನ ಮಗಳಿಗೆ 1 ಕಪ್ ಹಾಕ್ಕೊಡ್ತಿ. ಹಿಂಗತಿ ಆದ್ರ ಸೋರಿಕೆ ಆಗತ್ತ. ಪುಕ್ಸಟ್ಟಿ ಇಲ್ಲಿ ಏನ ಇಟ್ಟೇನ? ಇನ್ನೊಬ್ರಿಗೆ ಇದನ್ನ ಧರ್ಮಚತರ ಅಲ್ಲ, ಬಂದವ್ರಿಗೆ ಹೋದವ್ರಿಗೆ ಪುಕ್ಸಟ್ಟಿ ಹಾಕಕ್ಕ. ನಾ ಹೇಳಿದ ಅರ್ಥ ಮಾಡ್ಕೊಂಡಿ ಅಂತ ಅನ್ಕೊಂದಿನಿ ಸುಮಂಗ್ಲ. ಆರಾಮ್ರಿ ನೀರ? ಎಲ್ಲಿ ಅಕ್ಕ ನಾವು ಮಾತಾಡ್ಕೊಂಡು ಕೇಳಿಸ್ಕೊಂಡ್ಲ ಏನು? ಏನ್ ತಿಳ್ಕೊಂತಾಳ ಏನು? ಹ್ಞೂ ಆರಾಮದೇನಿ ನೋಡ್ರಿ. ನೀವೆಲ್ಲ ಆರಾಮದಿರಲ್ರಿ? ಆರಾಮದೀನ್ರಿ. ನನಗೂ ಕೆಲ್ಸಕ್ಕೆ ಹೋಗಕ್ಕೆ ಹೊತ್ತಾತ. ಸರಿ ರೀ, ಸಂಜೆ ಮುಂದೆ ಬಂದು ಮಾತಾಡೋಣ ತಗೋರಿ. ಸುಮಂಗ್ಲ, ನಾ ಬರ್ಲ್ಯಾ? ನಾ ಹೇಳಿದ ಮಾತು ಒಂದಿಟ್ಟು ನೆನಪಿರ್ಲಿ. ಊಟ ಡಬ್ಬಿ ಚೀಲ ಇಟ್ಟಿ ನೋಡಿ ತಗೊಂಡೋರಿ. ಮಲ್ಲು ಯಾಕ ತಗೊಂಡ್ ಸಾಲಿಗೆ? ಯಾ ಅದ್ರದ್ದೇನು ಕೇಳ್ತಿ ತಗೋಕ. ಅವ್ರ ಅಪ್ಪನ 20 ರೂಪಾಯಿ ಕೇಳಿದ್ನ, ಅವ್ರಪ್ಪ ಬೇದಾಡಿದ, ಅದಕ್ಕೆ ಹೋದ್ ನೋಡು. ಅಂದಂಗ ಲಕ್ಷ್ಮಿ ಎಷ್ಟೊತ್ತಿ ಬರ್ತಾಳ ಕಾಲೇಜ್ ಬಿಟ್ಟು? ಆಕಿದು ಕಾಲೇಜು ಮುಂಜಾನೆ 7:30 1:00 ಮಟ ಐತಿ ಅಕ್ಕ. ಮತ್ತು ಅಲ್ಲಿ ಲೈಬ್ರರಿ ಕುತ್ಕೊಂಡು ಓದ್ತಿರ್ತಾಳ. ಡಬ್ಬಿ ಕಟ್ಟಿ ಕಳ್ಸಿರ್ತೀನಿ. ಒಮ್ಮಾಲೆ ಸಂಜೆ ಮುಂದೆ 5ಕ್ಕೆ ಬರ್ತಾಳ ಆಕಿ. ಚಂದಾಗ ಓದಾಕತ್ತಾಳ ಇಲ್ವಾ ಆಕಿ? ಅಕ್ಕ ಚಂದಾಗ ಓದ್ತಾ. ನಿನಗೂ ಮನ್ಯಾಗ ಕೆಲಸ ಅಜ್ಜಿ ಭಾಳ ಆಕ್ಕವು. ಒಬ್ಬಕ್ಕೆ ಏಟಂತ ಮಾಡ್ತಿ, ಮತ್ತೆ ಮನ್ಯಾಗ ಕೆಲಸ ಮಾಡ್ತಾ ಇಲ್ಲ? ಒಂದಿಟ್ಟು ಬಾಂಡೆ ತಿಕ್ಕುದು, ಮನಿ ಒರ್ಸುದು. ಎದ್ದಾಕಿನ ಬರ್ಸನ್ ಕಟ್ಟಿ ತೊಳೋದು, ಬಾಂಡೆ ತೊಳೆದು ಚಾಕಿಟ್ಟು ಅಂಗಳ ಗುಡ್ಸಕ್ಕೆ ಹೋಗಿರ್ತಾಳ. ನಾನು ಆವಾಗ ಹೇಳ್ತೀನಿ, ಎದ್ದು ಚಾ ಕುಡಿದು ಅಡುಗೆ ಮಾಡ್ತೀನಿ ನೋಡು. ಮತ್ತು ಜಳಕ ಪಳಕ ಮಾಡಿ ಬಂದು ಏನಾರ ಇವು ಕಾಯಿಪಲ್ಲೆ ಹೆಚ್ಚುದಿತ್ತಂದ್ರೆ ಹೆಚ್ಚು ಕೊಡ್ತಾಳವ ಯಾಕ. ಎಷ್ಟು ಆಸರೆ ಆಗ್ಯಾಳ. ನಾನು ಬೈತೀನಿ, ಬ್ಯಾಡ ಬಿಡ ಇವ ನಾ ಮಾಡ್ಕೊತೀನಿ ಅಂತೇಳಿ. ಅಂದರೂ ಕೇಳಂಗಿಲ್ಲ, ಕೆಲಸ ಮಾಡ್ಕೊಡ್ತಾಳ. ಇರ್ಲಿ ಮಾಡುವಳಕ್ಕೆ ಕೆಲಸನ. ಮತ್ತು ಇಲ್ಲೇ ಹೆಂಗದವ? ಇಲ್ವಾ ಯಾಕ, ನನಗೇನು ಹಂಗೇನು ಅನ್ಸಿಲ್ ಬಿಡು. ಮತ್ತು ನೀಟ್ಬಿಟ್ಟಾಗ ಓದ್ತಾಳ. ಮೊನ್ನೆ ಸಲ ಪೇಪರ್ ಬರ್ದಿದ್ಲು, ಅವು ತಿಂಗಳ ಪರೀಕ್ಷೆ ಬರ್ತಾವಲ್ಲ, ಅವ್ನು ಬರ್ದಿದ್ಲು. ಅದೆಲ್ಲ ಚಲೋ ಮಾರ್ಕಸ್ ತೊಗೊಂಡಾಳ. ಎಲ್ಲವೂ 95 ಮ್ಯಾಗ ತೆಗ್ದಾಳ ಯಾಕ. ಎಲ್ಲ ಚಲೋ ತೆಗ್ದಾಳ. ಅವ್ರ ಕಾಕನ ಕರ್ಕೊಂಡು ಹೋಗಿದ್ಲು. ಅದೇನ ಅಂತಾರವ, ಅವು ಕರ್ಕೊಂಬರ್ರಿ ಅಂತ ಏನೋ ಅಂತ ಮೀಟಿಂಗ್ ಪಟ್ಟಿಂಗ್ ಅಂತಾರ. ನನಗೆ ಅವು ಏನು ಮುಕ್ಳಿನೂ ಗೊತ್ತಿಲ್ಲ, ಮಾರಿನೂ ಗೊತ್ತಿಲ್ಲ. ಅವ್ರ ಕಾಕನ ಹೋಗಿದ್ನ, ಹೋಗಿ ನೋಡಿ ಬಂದೆ. ಇಲ್ಲ ಲಕ್ಷ್ಮಿ ಸೆನಕಿದಾಳ, ಎಲ್ಲ ಚಲೋ ಮಾರ್ಕಸ್ ತೆಗ್ದಾಳ ಅಂತಂದ್ರು. ಯವ್ವ ಸಾಕು ಬಿಡು, ಇಷ್ಟ ಇದಕ್ಕೆ ಹೆಚ್ಚಿಂದ ಏನು ಬೇಕು ನನಗೆ? ಮತ್ತು ಫೋನು ಪಾನ ಏನಾರ ಕೇಳ್ತಾಳ? ಫೋನ್ ಹಸ್ತಂತ ಅಂತೇಳಿ. ಇಲ್ವಾ ಯಾಕ, ಒಟ್ಟ ಫೋನ್ ಮುಟ್ಟಂಗಿಲ್ಲ. ನೀನ ಫೋನ್ ಹಚ್ಚದಾಗ ನಾನಾಗ್ಲೇ ತಗೋ ಅಂತೇಳಿ ಕೊಟ್ಟದಾಗ ಮಾತಾಡ್ತಾ. ನನಗಂಕರು ಒಂದಿಟ್ಟು ಹೆದರಿಕೆ ಬಂದತಿ. ಅವ ಭಾಡೆ ನಿನ್ನ ಮಗಳನ್ನ ಲಗ್ನ ಆಗೈತಿರ್ತೀನಿ ಅಂತ ಹೇಳ. ಆಗ ಇಲ್ಲಿ ಹುಡ್ಕೊಂತ ಯಾವಾಗ ಬರ್ಬೇಕು ಕೇಳವ. ಆದ್ರೂ ಯಾಕಂಗಿಲ್ಲವ, ಬೆರ್ಕಿ ಮಂದಿ ಎಲ್ಲಿ ನನ್ನ ಮಗಳು ಬಾಳೆ ಹಾಳಾಗುತ್ತೋ ಏನೋ ಅಂತ ವಿಚಾರ ಮಾಡ್ಬೇಕಲ್ವ. ಹೆಣ್ಣು ಹಡ್ಬೇಕು ನಾನು 10 ಸಲ ವಿಚಾರ ಮಾಡ್ಬೇಕಲ್ಲ. ಯಾಕ ಲಕ್ಷ್ಮಿ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೋಬೇಡ, ನೀ ಆರಾಮಾಗಿರು. ಇವ ಅದಕ್ಕೆ ನೀನು ಹತ್ರ ತಂದುಬಿಟ್ಟೆ. ನೀರಾಯಿಂದ ಅದೀನಿ, ಆದ್ರೂ ಒಂದಿಟ್ಟು ನೋಡ್ತಿದ್ದೀವ. ಒಂದಿಟ್ಟು ಆಕಿ ಮ್ಯಾಗ ಕಣ್ಣಿಟ್ರು. ಸುಮಂಗ್ಲ, ಇವ್ನು ರೊಕ್ಕ ತಗೋ.
ನಿಮ್ಮ ಮಾವ ಕೊಟ್ಟು ಕಳ್ಸ್ಯಾನ. ಮತ್ತು ಎದಕ್ಕಾರ ಖರ್ಚು ಇರ್ತೈತಿ, ಅವರು ಪ್ಯಾಟ್ಯಾಗ ಇರತ್ತಾರ, ಎಲ್ಲ ಅಲ್ಲೇ ಕೊಂಡು ತಿನ್ಬೇಕು, ರೊಕ್ಕ ಕೊಟ್ಟು ಬಾ ಅಂತ ಹೇಳಿದ. ತಗೋ. ಈ ಬ್ಯಾಡವಾ ಯಾಕ ಬ್ಯಾಡ. ಎಲ್ಲ ನಮ್ಮ ಅಕ್ಕ ನನ್ನ ಗಂಡ ಮಾತಾಡೋದು ಕೇಳಿಸ್ಕೊಂಡ್ಲಿ ಏನು. ನಿಮ್ಮ ಮಾವ ಬೈತನವ ಯವ್ವ, ಕೊಟ್ಟು ಬಾ ಅಂತ ಏನ, ನಾ ಕೊಡೋದು ಚಂದ ಅನ್ಸಂಗಿಲ್ಲ, ನೀನು ಕೊಟ್ಟು ಬಾ ರೊಕ್ಕ ಇವ್ನು ಅಂತ ಏನ. ತಗೋ. ಅದು ಯಾಕ ಇವ್ರು ಬೈತಾರವ ಇಸ್ಕೊಂಡೆ ಅಂದ್ರೆ. ನಿಮ್ಮ ಮನೆಯವರು ಅನ್ನೋಲ್ರ ಕೈ ಇಸ್ಕೋಬೇಡ ಅಂತೆ, ನೀನು ಖರ್ಚಿಗೆ ಬರ್ತಾವ ತೆಗೆದಿಟ್ಟು. ಬ್ಯಾಡ ಯಾಕ. ನೀನು ಗೊತ್ತಾಗಿಲ್ಲ ಸುಮಂಗ್ಲ. ತಗೋ. ಹಂಗೆ ಸುಮಂಗ್ಲ ನಾನು ಸಂಜೆ ಮುಂದೆ ಟ್ರೈನಿಗೆ ಹತ್ತಿ ಬಿಡ್ತೀನವ. ಲಕ್ಷ್ಮಿ ಬರ್ತಾ ಅಲ್ಲ, ನೋಡ್ಕೊಂಡು ಹೋಗ್ಬಿಡ್ತೀನಿ. ಇನ್ನೊಂದು 2 ದಿನ ಇರ ಯಾಕ ಹೋಗಕಂತೇಳ ಮತ್ತೆ ಹಿಂಗೆ ಬಂದು ಹಿಂಗೆ ಹೋಗುದಾನ. ಒಂದು ವಸ್ತಿ ಸತಿಕರ ಇರಕ್ಕೆ ನಾಯಕಂತೀಯಲ್ಲ. ಮಳಿ ಒಂದಾಗೈತಿ, ಭೂಮಿಗೆ ಬೀಜ ಹಾಕ್ಬೇಕು, ಅದಕ್ಕೆ ಇವು ಸುರ್ಪಾನ ಹಾಕ್ಬೇಕಿವ. ಅದಕ್ಕೆ ನಿಮ್ಮ ಮಾವ ನಿಂದ್ರ ಬಿಡ ಬಾ ಅಂತ ಏನ ಹೊಕ್ಕಿನಿ ನಾನು. ಬಿತ್ತದಾದ್ಮೇಲೆ ನಾನು ನಿಮ್ಮ ಮಾವ ಬರ್ತೀವಿ. ತಗೋ. ಅಕ್ಕ ನಮ್ಮ ಮನೆಯವ್ರು ಮಾತಾಡೋದು ಕೇಳಿಸ್ಕೊಂಡೇನ, ಅದಕ್ಕೆ ನಿನ್ನ ಮನಸ್ಸಿಗೆ ಬೇಸರ ಆತನ, ಅದಕ್ಕೆ ಹೊಂಟೇನ. ಏನು ಮಾತಾಡಿದ್ರು ನಿಮ್ಮ ಮನೆಯವನು? ನಾ ಏನು ಕೇಳಿಸ್ಕೊಂಡಿಲ್ಲ. ನಿಮ್ಮ ಮಾವ ಬಾ ಅಂತ ಏನ ಅದಕ್ಕೆ ಹೊಂಟೀನಿ. ಇಲ್ಲ ನಮ್ಮ ಮನೆಯವ್ರ ಮಾತೆಲ್ಲ ಕೇಳಿಸ್ಕೊಂಡಿ ನೀನು ಕರೆ ಹೇಳಕ್ಕ. ಏ ಹುಚ್ಚಿ, ನಾ ಅದೇನೋ ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮ ಮನೆ ಬಾಯ ಇರ್ತತಿ, 1000 ಮಾತಾಡ್ತಿರ್ತೀರಿ, 1000 ಹೋಗಿರ್ತತಿ. ನಾ ಅದೆಲ್ಲ ತಲೆ ಕೆಡಿಸ್ಕೊಂಡಿಲ್ಲವ. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಚಂದಾಗಿರು. ನೀರಿಲ್ಲಿದಾವ? ಅಲ್ಲಿ ಪೀಟ್ರೆ ಐತೆ ನೋಡಿ ಅಕ್ಕ. ಚಂದ ಐತೋ ಇದು ನೀರಿಂದು. ಯಾಕ ಇಲ್ಲಿ ನಳ ಬರಂಗಿಲ್ಲನ? ಇದನ್ನ ಹಾಕ್ಸಿರಿ. ನೀರು ಹೊಲಸು ಬರ್ತಾವ ಯಾಕ ಗಂಟ್ಲು ಹಿಡ್ಕೊಂತತ ಅಂತೇಳಿ ಇದು ಪೀಟ್ರ್ ಹಾಕ್ಸ್ಯಾರ. ನೋಡುವ ಏನೇನು ಕಾಲ ಬಂತು, ಏನು ಕತ್ತಿನ ಅಂತೀನಿ. ಈಗ ನಮ್ಮ ಊರಾಗ ಲೈಟ್ ಹೋದು ಅಂದ್ರೆ ಬಾಯಿ ನೀರು ಕುಡಿತೀವಿ, ಏನೇನೋ ಆಗಂಗಿಲ್ಲ. ಹಂಗ ಕಾಲಮಾನ ಸೂಕ್ಷ್ಮ ಆದಂಗ ಮನುಷ್ಯನ ಸೂಕ್ಷ್ಮ ಅಕ್ಕ. ನೋಡು ಸುಮಂಗ್ಲ, ಏನು ಹುಟ್ಕೊಳೋದು ಪ್ಯಾಟ್ಯಾಗ ನೋಡುವ, ಹಳ್ಳ್ಯಾಗಿಂತಾವ ಏನು ಹುಟ್ಕೊಳಂಗೇನೇ ಇಲ್ಲ. ಈ ಪ್ಯಾಟೆನವ್ರು ನೋಡಿ ಹಿಂದೆಗಡೆ ಹಳ್ಳ್ಯಾನಾರು ದಿಮಾಕ ಮಾಡಕ್ ನಿಂದಿರ್ತಾವ. ನಾ ಪೀಟ್ರ್ ತಗೋಬೇಕಂತಿ. ಸುಮಂಗ್ಲಾಕರ ಯಾರ ಕಡೆ ಕತ್ತ ನೋಡ ಸುಮಂಗ್ಲ? ಮನಿ ಮಗಲ್ದಾಕಿರ್ಬೇಕು ತಡಿ ಅಕ್ಕ. ಹುಡುಗಿ ರೊಕ್ಕ ಹಂಗೆ ಹಿಡ್ಕೊಂಡು ಹೋಗಿ. ಪ್ಯಾಟ್ಯಾಗ ಮೊದ್ಲೇಕ ಕಳ್ತನ ಭಾಳ ಅಕ್ಕ ಅಂತಾರ. ರೊಕ್ಕ ತೆಗೆದಿಟ್ಕೋ ಅವನ್ನ. ಅಕ್ಕ. ಯಾರ ಮನೆ ಮಕ್ಕಳನ್ನ ಬಿಟ್ರು ಪುಗ್ಸಟ್ಟಿ ಸಾಕಂಗಿಲ್ರಿ. ಎಲ್ಲಾರ್ದು ಅವ್ರವ್ರದ್ದು ಹೊರೆ ಇರ್ತತಿ. ನಮ್ಮ ತಂಗಿ ನಮ್ಮಕ್ಕೆ ಆದ್ರ ತಂಗಿ ಗಂಡ ಯಾಕೆ ಹೌದಿಲ್ಲ, ಅದಕ್ಕೆ ಒಂದಿವ್ಸ ರೊಕ್ಕ ಕೊಟ್ಟೆ. ಅವ್ರದ್ದು ಏನು ತಪ್ಪಲ್ರಿ, ಪ್ಯಾಟ್ಯಾಗ ಇರ್ತಾರ ಅಂದಿಂದ ನಾವು ಅವ್ರದ್ದು ಕಷ್ಟನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಂದಿವ್ಸ ರೊಕ್ಕ ಕೊಟ್ಟೇನ್ರಿ. ತಿಂಗಳ ಒಂದಿಟ್ಟು ತಂದು ರೊಕ್ಕ ಕೊಟ್ಟೆ ಅಂದ್ರೆ ಅವ್ರದ್ದು ಅವ್ರಿಗೆ ಚಂದ ಇರ್ತತೆ, ನಮ್ಮ ಚಂದ ಇರ್ತತೆ ಹೌದಿಲ್ರಿ. ಈ ಸಂಬಂಧಗಳನ್ನ ಕೆಡಿಸ್ಕೊಳೋದು ಯಾಕೆ ಹೌದಿಲ್ರಿ. ಯಾವ ಬಂದಿವಿ ನೀನು? ನೀ ಕಾಲೇಜ್ಗೆ ಹೋಗಿ 5 ನಿಮಿಷಕ್ಕೆ ಬಂದಿನಿ ನಾನು. ಆರಾಮದಿ ಯಾರೇ? ಆರಾಮದಿನವ. ನೀ ಆರಾಮದಿ ಇಲ್ಲ? ಹೆಂಗೆ ಓದಾಕತ್ತಿ? ನಾ ಆರಾಮಾಗದೀನಿ. ಅಪ್ಪ ಬರ್ಲಿಲ್ಲನ, ನೀನು ಒಬ್ಬಕ್ಕೆ ಬಂದಿ? ಇಲ್ಲ, ನಿಮ್ಮ ಅಪ್ಪಂದು ಒಂದಿಟ್ಟು ಹೊಲ್ದಾಗ ಗಳೆ ಪಳೆ ಹೊಡಿಯೋದೈತಿ. ಈಗ ಮಳಿ ಒಂದು ಆಗೈತಲ್ಲ, ಈಗ ಬೀಜ ಹಾಕೋದಿತ್ತು. ಅದಕ್ಕೆ ಇಲ್ಲ ಮತ್ತಿನ ಬೀಜ ಹಾಕೋದು ಅದು ಮತ್ತೆ ಇನ್ನು ಹೊಲ್ದಾನ ಕೆಲಸ ಬಂದು ಅಂದ್ರೆ ಇನ್ನು ಬರಕ್ಕೆ ಆಗಂಗಿಲ್ಲ ಅಂತೇಳಿ ನಾನು ಹೋಗಿ ಬಂದ್ರಾತಂತೇಳಿ ಬನ್ನಿ. ಮತ್ತೆ ಬರ್ತೀವಿ ತಗೋ ನಾನು ನಿಮ್ಮಪ್ಪ. ನಿಂದು ಓದೋದೆಲ್ಲ ಹೆಂಗೆ ನಡ್ದತಿ? ಯವ್ವಿ ನಿನಗೆ ಇನ್ನೊಂದು ವಿಷಯ ಗೊತ್ತೇನು ಬಿ? ನಾನು ಈ ಸತಿ ಕ್ಲಾಸಿಗೆ ಫಸ್ಟ್ ಬಂದೀನಿ, ಎಲ್ಲದ್ರಾಗೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿನಿ ಬಿ. ಬೇಸ್ ಆತವ. ನಿಮ್ಮ ಚಿಗೋ ಹೇಳಿದ್ಲು ಮಾರ್ಕ್ಸ್ ಚಲೋ ತದ ಅಂತೆ. ನಿಮ್ಮ ಕಾಕ ನಿನ್ನ ಕೂಡ ಚಂದ ಮಾತಾಡ್ತಾನಿಲ್ಲ? ಚಂದ ಮಾತಾಡ್ತಾನೆ ಯವ್ವ. ಅದು ಮತ್ತು ಆನೆ ಸಿಕ್ಕಿದ್ ನನ್ ಬಿ. ಹೆಂಗದನ್ ಬಿ? ಅವನದು ಗನ ಸಡಗರಿಕೆಗೆ ಅವನು ಆರಾಮಾಗ್ಯದನ ನೋಡುವ. ಅವನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. 2 ವರ್ಷ ನೀ ಚಂದಾಗ ಓದಿ ಪಾಸ್ ಮಾಡ್ಕೋಬೇಕು ನೋಡು. ನಿಮ್ಮ ಅಣ್ಣ ಅವನಿಗೂ ನೌಕರಿ ಕೊಡ್ಸ್ಯಾನ. ಅವನು ಈಗ ಬೇಸಿಗೆನ ಮೊನ್ನೆ ಅವ್ರವ್ನ ಹತ್ರ ಹೋಗಿದ್ದೆ. ಅವ್ರವನು ಬೇಸ್ ಮಾತಾಡ್ಸಿದ್ಲು, ಅವನು ನೌಕರಿ ಹೊಂಟಾನ. ನೀನು ಚಂದಾಗ ಸಾಲಿ ಕಲಿತು ನೌಕರಿ ತೊಗೊಂಡೆ ಅಂದ್ರೆ ಅವನು ಕೂಡ ಲಗ್ನ ಮಾಡ್ತೀನಿ, ಆರಾಮಾಗಿರಕ್ಕಂತೆ ಆತಾಯ. ಅವ್ವ. ಮತ್ತು ಅವನ ಗುಂಗ್ನ್ಯಾಗ ಓದೋದು ಬಿಟ್ಟ್ಯವ. ಮೊದ್ಲೇಕ ಓದಿ ದೊಡ್ಡ ನೌಕರಿ ತೊಗೊಂತೀನಿ, ನಿಮ್ಮ ಹೆಸರು ತೊಗೊಂಬರ್ತೀನಿ. ಆಟ ಮಾಡುವ. ಯವ್ವೇ ಊರಾಗ ಕುಂಭಮೇಳ ಐತಲ್ಲ, ನಾ ಒಂದು 2 ದಿನ ಬರಲಿ ಅವೇ. ಯಾರು ಕುಂಬ ಹೊರ್ತಾರಲ್ಲ ಅದಕ್ಕೆ? ಬ್ಯಾಡವಾ, 2 ವರ್ಷ ಊರಿಗೆ ಹೆಜ್ಜೆ ಇಡುವಂಗಿಲ್ಲ. ಓದಿ ಚಲೋ ತಗ ಮಾರ್ಕ್ಸ್ ತಗೊಂಡ ಬರೋದು ನೀನು. ಅಲ್ಲಿವರೆಗೆ ಊರಿಗೆ ಬರಬಾರ್ದಂತ ಹೇಳಿಲ್ಲ ನಾನು. ಲೆಕ್ಕ ಚಂದಾಗ ಓದು. ಮತ್ತು ಊರಿಗೆ ಬಂದೆ ಅಂದ್ರೆ ಓದೋದ್ರ ಕಡೆ ಲಕ್ಷ ಕಡಿಮೆ ಆಗುತ್ತಾ? ಅದಕ್ಕೆ ನಾ ಹೇಳ್ತೀನಿ, ಈಗ ಊರಾಗ ಯಾರ ಮುಂದೂ ಸುದ್ದಿ ಮಾಡಿಲ್ಲ ನಾವು ನೀನು ಕೊಟ್ಟಿದ್ದನ್ನ. ಮತ್ತು ಊರಾಗ ಸುಮ್ಮನೆ ನೀನು ಬಂದು ಬರ್ಬೇಕಾ, ಮತ್ತು ನಿಮ್ಮ ಮಾವ ನೀನು ಮಾತಾಡ್ಸಕ್ಕೆ ಬರ್ಬೇಕಾ, ಮತ್ತು ಆನೇನು ಬರ್ಬೇಕಾ, 1 ಹೋಗಿ 9 ಮಾತಾಡ್ತಾವ. ಅದಕ್ಕೆ ಇದು 2 ವರ್ಷ ಕಲಿಯೋದು ಮುಗಿಲಿ ಬರಕಂತೀವ. ಅಲ್ವೇ ಯವ್ವ, ಅವನ ಹತ್ರ ಹೋಗಿದ್ದೆ ಅಂತಂದು ಮತ್ತು ಅವ ಏನೂ ಹೇಳಿಲ್ಲ ಅನ್ಬಿ, ನಾನೇನು ಕೇಳಿಲ್ಲ ನಾವು. ಅಯ್ಯ ಕೇಳಿಲ್ಲ ಅಕ್ಕ, ಅವನು ಆನೆ ಹೇಳ್ಕೊಳ್ತಾನ ನೋಡಿ ಅತ್ತಿ, ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ ಅಂತೇಳು, ಚಂದಾಗ ಓದು ಅಂತೇಳಿ ಲಕ್ಷ್ಮಿನ. ನಾನು ಇಲ್ಲಿ ನೌಕರಿ ಮಾಡಕತ್ತೀನಿ, ಚಂದಾಗ ಅದೀನಿ ಅಂತೇಳಿ ಹೇಳಿ ಅತ್ತಿ ಅಂತೇಳಿ ಕಳ್ತಾನ. ಆಯ್ತು, ಚಂದಾಗ ಓದ್ತೀನಿ. ನುಗ್ಗಂಗೆ ಅಂದು ಬಿಡ್ತಾಳೆ ಏನು, ಆದಷ್ಟು ನುಗ್ಗಂಗೆ ಬಿಡಂಗಿಲ್ಲ. ಏನಾರ ಯಾಕೆ ಗೊಲ್ಲಕ್ಕಿವ. 2 ವರ್ಷದಾಗ ಒಂದಟ್ಟು ಗುಂಗ್ ಬಿಟ್ಟಿಲ್ಲ ಅಂದ್ರೆ ಚಲೋ ಆಕತಿ.